ನಮಸ್ಕಾರ, ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. ನಾವಿವತ್ತು BSc ಅಗ್ರಿಕಲ್ಚರ್ ರ್ಯಾಂಕಿಂಗ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ತುಂಬ ಜನ ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಇದೊಂದು ಡೌಟ್ ಇರುತ್ತೆ, ನಂದು CET ಸ್ಕೋರ್ ಎಷ್ಟಾಗಿದೆ, ನನ್ನ ರ್ಯಾಂಕಿಂಗ್ ಎಷ್ಟು ಬರ್ಬೋದು, ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನನ್ನ ರ್ಯಾಂಕಿಂಗು, ಓನ್ಲಿ ಬೇಸ್ಡ್ ಆನ್ CET ಸ್ಕೋರಾ ಅಥವಾ ಬೇಸ್ಡ್ ಆನ್ ಬೋರ್ಡ್ ಸ್ಕೋರಾ, ಅಥವಾ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಫಾರ್ಮುಲಾ ಏನು, ಇಷ್ಟೆಲ್ಲ ಡೌಟ್ಸು ಕ್ಲಾರಿಫಿಕೇಷನ್ಸ್ ಎಲ್ಲ ಇದರಲ್ಲಿ ಕೊಡ್ತೀನಿ. ಹೌ CET ರ್ಯಾಂಕ್ ಈಸ್ ಕ್ಯಾಲ್ಕುಲೇಟೆಡ್ ಅಂತಂದು ಈ ವಿಡಿಯೋದಲ್ಲಿ ನೋಡೋಣ. ಸ್ಟೆಪ್ ಬೈ ಸ್ಟೆಪ್ ಯಾವ ಫಾರ್ಮುಲಾ ಕೊಟ್ಟಿದ್ದೀನಿ ಆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನಿಮ್ಮ ಸ್ಕೋರನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋಸ್. ಫಸ್ಟ್ ನೋಡೋಣ ಏನೇನು ಬೇಕು BSc ಅಗ್ರಿ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಂತ. ಫಸ್ಟ್ ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಬೇಕು. ಸೆಕೆಂಡ್ PUC ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ ಎಲ್ಲ 4 ಸಬ್ಜೆಕ್ಟ್ ಮಾರ್ಕ್ಸ್ ಬೇಕು BSc ಅಗ್ರಿ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಆ್ಯಂಡ್ CET ಸ್ಕೋರ್, ನಿಮ್ಮ PCMB 4 ಸಬ್ಜೆಕ್ಟ್ CET ಸ್ಕೋರ್ ಬೇಕು BSc ಅಗ್ರಿ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ. ಇಂಜಿನಿಯರಿಂಗ್ ರ್ಯಾಂಕ್ ಥರ PCM ಅಥವಾ ವೆಟರ್ನರಿ ರ್ಯಾಂಕ್ ಥರ PCB ಇಲ್ಲ, ಇಲ್ಲಿ 4 ಕೋರ್ ಸಬ್ಜೆಕ್ಟ್ಸ್ನ ಕ್ಯಾಲ್ಕುಲೇಟ್ ಮಾಡೇ ಮಾಡ್ತಾರೆ. ಸೊ BSc ಅಗ್ರಿ ರ್ಯಾಂಕ್ಗೆ ಎಲಿಜಿಬಿಲಿಟಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ 4 ಸ್ಕೋರ್ ಬೇಕು. ಫಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ PUC ಸ್ಕೋರ್ PCMB ರಿಸಲ್ಟ್ ಬಂದಿದೆ, ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ CET ಸ್ಕೋರ್, ನಿಮ್ಮ ಕೀ ಆನ್ಸರ್ ಚೆಕ್ ಮಾಡ್ಕೊಂಡಿರ್ತಾರೆ. ಕೀ ಆನ್ಸರ್ ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಕೀ ಆನ್ಸರ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ವಿ, ಕೂಡಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ, ಆ ಸ್ಕೋರ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೆಕೆಂಡ್ PUC ಮಾರ್ಕ್ಸ್ ಫಾರ್ಮುಲಾದಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಬಯಾಲಜಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಡಿವೈಡ್ ಬೈ 4 ಮಾಡಿ ಈ ವ್ಯಾಲ್ಯೂನ ನಿಮ್ಮ ಸ್ಕೋರ್ ಎಷ್ಟು ಬಂದಿದೆ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ CET ಸ್ಕೋರ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ CET ಸ್ಕೋರ್ನ ಆ್ಯಡ್ ಮಾಡಿ ಅದನ್ನು ಸೆಕೆಂಡ್ ವ್ಯಾಲ್ಯೂ ಆಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಗ್ರಿಗೇಟೆಡ್ ಸ್ಕೋರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಡಿಫ್ರೆಂಟ್ ಆಗಿದೆ. ಇದು ಇಂಜಿನಿಯರಿಂಗ್ ಮತ್ತು ವೆಟರ್ನರಿ ರ್ಯಾಂಕ್ ಫಾರ್ಮುಲಾಕ್ಕಿಂತ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. 50% ವೇಟೇಜ್ ಹಾಗೂ 4 ಸಬ್ಜೆಕ್ಟ್ ಇರೋದ್ರಿಂದ ಈ ಫಾರ್ಮುಲಾ ಚೇಂಜ್ ಆಗಿರುತ್ತೆ. ಸೊ ಇದನ್ನು ನೆನಪಲ್ಲಿಟ್ಕೊಳ್ಳಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಅಗ್ರಿಗೇಟೆಡ್ ಸ್ಕೋರ್ ವ್ಯಾಲ್ಯೂಗೆ ಸೆಕೆಂಡ್ PUC ಮಾರ್ಕ್ಸ್ ಡಿವೈಡೆಡ್ ಬೈ 2 ಮಾಡಬೇಕಾಗುತ್ತೆ, ಮತ್ತು CET ಸ್ಕೋರ್ ಇಂಟು 5 ಡಿವೈಡೆಡ್ ಬೈ 24 ಮಾಡಬೇಕಾಗುತ್ತೆ. ಬೇಸ್ಡ್ ಆನ್ ದಿಸ್ ಅಗ್ರಿಗೇಟೆಡ್ ಸ್ಕೋರ್ ನಿಮ್ಮ ಅಗ್ರಿ ರ್ಯಾಂಕ್ಸ್ ಕೊಡ್ತಾರೆ. ಸೊ ಪ್ಲೀಸ್ ನಿಮ್ಮ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಯು ಕ್ಯಾನ್ ಗೆಟ್ ಯುವರ್ ಅಗ್ರಿಗೇಟೆಡ್ ಸ್ಕೋರ್. ನಾವೊಂದು ಎಕ್ಸಾಂಪಲ್ ಕೊಡ್ತೀನಿ, ಕನ್ಫ್ಯೂಷನ್ ಇರಬಾರ್ದು ಅಂತ. ನೀವು ನೋಡ್ತಾ ಇರ್ಬೋದು, ನಿಮ್ಮ ಫಿಸಿಕ್ಸ್ ಸ್ಕೋರ್ 97 ಆಗಿದ್ದರೆ ಫಾರ್ ಎಕ್ಸಾಂಪಲ್, ಆ್ಯಂಡ್ ಕೆಮಿಸ್ಟ್ರಿ 94, ಮ್ಯಾಥ್ಸ್ 90 ಆ್ಯಂಡ್ ಬಯಾಲಜಿ 100 ಆಗಿದ್ದರೆ, CET ಫಿಸಿಕ್ಸ್ 40, ಕೆಮಿಸ್ಟ್ರಿ 50, ಮ್ಯಾಥ್ಸ್ 40 ಮತ್ತು ಬಯಾಲಜಿ 46 ಬಂದಿದ್ದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೆಕೆಂಡ್ PUC ಮಾರ್ಕ್ಸ್ಗೆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋ ಪ್ರಕಾರ P6 ಪ್ಲಸ್ ಕೆಮಿಸ್ಟ್ರಿ ಪ್ಲಸ್ ಮ್ಯಾಥ್ಸ್ ಪ್ಲಸ್ ಬಯಾಲಜಿ ಡಿವೈಡೆಡ್ ಬೈ 4, ಅದು ಎಷ್ಟಾಗುತ್ತೆ ಇಲ್ಲಿ 381 ಡಿವೈಡೆಡ್ ಬೈ 4 ಆಗುತ್ತೆ, 95.25. ನೆಕ್ಸ್ಟ್ CET ಸ್ಕೋರ್ ಎಲ್ಲ ಆ್ಯಡ್ ಮಾಡಿದಾಗ 176 ಬರ್ತಾಯಿದೆ ಇಲ್ಲಿ ಎಕ್ಸಾಂಪಲ್. ನೆಕ್ಸ್ಟ್ ಅಗ್ರಿಗೇಟೆಡ್ ಸ್ಕೋರ್ ವ್ಯಾಲ್ಯೂವಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ನಿಮ್ಮ ಸೆಕೆಂಡ್ PUC ಸ್ಕೋರ್ ಎಷ್ಟು ಬಂದಿರುತ್ತೋ ಆ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ನಿಮ್ಮ CET ಸ್ಕೋರ್ ಎಷ್ಟು ಬಂದಿರುತ್ತೋ ಆ ವ್ಯಾಲ್ಯೂ ಮಲ್ಟಿಪ್ಲೈಡ್ ಬೈ 5 ಡಿವೈಡೆಡ್ ಬೈ 24 ಮಾಡಿದಾಗ ಆ ವ್ಯಾಲ್ಯೂಸ್ನ ಆ್ಯಡ್ ಮಾಡಿದರೆ ನಿಮಗೆ 84.29 ಬಂದಿದೆ. ಈ 84.29 ಅಗ್ರಿಗೇಟೆಡ್ ಸ್ಕೋರ್ ಔಟ್ ಆಫ್ 100. ಈ ವ್ಯಾಲ್ಯೂ ಮೇಲೇ ನಿಮ್ಮ ಅಗ್ರಿಕಲ್ಚರ್ ರ್ಯಾಂಕ್ ರಿಲೀಸ್ ಆಗೋದು. ಸೊ ಸುಮ್ಮನೆ ನೀವು ಹೋಗಿ ಜಸ್ಟ್ ನಿಮ್ಮ CET ಸ್ಕೋರ್ ತೊಗೊಂಡು ನೀವು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ, ಅಥವಾ ನಿಮ್ಮ ಸೆಕೆಂಡ್ PUC ಸ್ಕೋರ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಬರುತ್ತೆ, ನಂದು ಇಷ್ಟು ಬಂದಿದೆ, ಇಷ್ಟು ರ್ಯಾಂಕ್ ಬರುತ್ತೆ, ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಪ್ರೆಡಿಕ್ಷನ್, ಇದೆಲ್ಲ ಸುಳ್ಳು. ಅಗ್ರಿಗೇಟೆಡ್ ಸ್ಕೋರ್ ಮೇಲೇ ನಿಮ್ಮ ರ್ಯಾಂಕಿಂಗ್ ಬರೋದು. ನಿಮ್ಮ CET ಸ್ಕೋರು 200 ಇದ್ದು ನಿಮ್ಮ ಸೆಕೆಂಡ್ PUC ಸ್ಕೋರು ಕಡಿಮೆ ಇದ್ದರೆ ನಿಮ್ಮ ರ್ಯಾಂಕಿಂಗ್ ಕಡಿಮೆನೇ ಬರುತ್ತೆ. ಆ ನಿಮ್ಮ ಇಲ್ಯೂಷನ್ಸ್ ಮತ್ತು ನಿಮ್ಮ ತಲೆಯಲ್ಲಿರೋ ಭ್ರಮೆನ ತೆಗೆದಾಕ್ಬಿಡಿ. ಹೇಳ್ತಾ ಇದ್ದೀನಿ, ಅಗ್ರಿಗೇಟೆಡ್ ಸ್ಕೋರ್ನೇ ಕ್ಯಾಲ್ಕುಲೇಟ್ ಮಾಡೋದು. ಎಲ್ಲ ಕಡೆ ಎಲ್ಲ ವೆಬ್ಸೈಟಲ್ಲಿ ಏನು ಕೊಡ್ತಾರೆ, ಅಗ್ರಿಗೇಟ್ ರ್ಯಾಂಕ್ ವರ್ಸಸ್ ಮಾರ್ಕ್ಸ್, CET ಮಾರ್ಕ್ಸ್ ಒಂದೇ ಇಂದ ರ್ಯಾಂಕ್ ಕ್ಯಾಲ್ಕುಲೇಟ್ ಆಗಲ್ಲ. ನಾನು ನೋಡಿದ್ದೀನಿ ತುಂಬ ಜನ PCM 180ಗೆ 150 ತೆಗೆದಿರ್ತಾರೆ, ಬಟ್ ಬೋರ್ಡಲ್ಲಿ ಅವ್ರಿಗೆ ಆ್ಯಾವ್ರೇಜ್
85 ಬಂದಿರುತ್ತೆ. ಅವ್ರ ರ್ಯಾಂಕಿಂಗ್ ಯೂಶ್ವಲಿ ಟಾಪ್ 100 ಬರಬೇಕು, ಬಟ್ ಅವ್ರ ಅಗ್ರಿಗೇಟೆಡ್ ಸ್ಕೋರ್ ಕಡಿಮೆ ಆಗಿರೋದ್ರಿಂದ ಅವ್ರ ರ್ಯಾಂಕಿಂಗ್ 2500 ರ್ಯಾಂಕಿಂಗ್ ಬಂದಿರುತ್ತೆ. ಸೊ ಅಗ್ರಿಗೇಟೆಡ್ ಸ್ಕೋರಿಂದ ನಿಮ್ಮ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಆಮೇಲೆ ಬೇಜಾರು ಪಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹೆಚ್ಚಿನ ವೀಡಿಯೋಸ್ಗಾಗಿ ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಸಲ್ಲಿ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಪ್ರಿಡಿಕ್ಷನ್ ಮಾಡೋಣ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಮತ್ತು ಒಳ್ಳೆ ಕಾಲೇಜಸ್ ಯಾವುದಿದೆ ಅದನ್ನು ನೋಡೋಣ, ಅದನ್ನು ಅಪ್ಲೋಡ್ ಮಾಡೋಣ. ಆಲ್ ದ ಬೆಸ್ಟ್. ನಿಮ್ಮ ಸ್ಕೋರ್ ಏನಿದೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ.